ನಮಸ್ಕಾರ ಸ್ನೇಹಿತರೆ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಧಾರವಾಡದ ಒಂದು ಅದ್ಭುತ ಮತ್ತು ಪವಿತ್ರವಾದ ಜಾಗಕ್ಕೆ ಬಂದಿದ್ದೇವೆ. ವಿದ್ಯಾಕಾಶಿ ಧಾರವಾಡ ಅಂದ ತಕ್ಷಣ ನಮಗೆ ನೆನಪಾಗೋದು ಧಾರವಾಡ ಪೇಡ ಹಾಗೂ ಸಾಹಿತ್ಯ. ಆದರೆ ಇದೇ ಧಾರವಾಡದಲ್ಲಿ ಒಂದು ಪವಿತ್ರ ನದಿಯ ಉಗಮ ಸ್ಥಾನವೂ ಕೂಡ ಇದೆ ಅನ್ನೋದು ಎಷ್ಟು ಜನಕ್ಕೆ ಗೊತ್ತು? ಅದೇ ಗುಪ್ತಗಾಮಿನಿ ಶಾಲ್ಮಲಾ ನದಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಶಾಲ್ಮಲಾ ನದಿಯ ಉಗಮ ಸ್ಥಾನ ಮತ್ತು ಅಲ್ಲಿನ ಸೋಮೇಶ್ವರ ದೇವಸ್ಥಾನದ ವಿಶೇಷತೆಗಳನ್ನು ತಿಳಿಯೋಣ. ಧಾರವಾಡದ ಸೋಮೇಶ್ವರ ದೇವಸ್ಥಾನ ಬಹಳ ಪುರಾತನವಾದದ್ದು. ಇಲ್ಲಿನ ಪುಟ್ಟಕೊಂಡದಲ್ಲಿ ಶಾಲ್ಮಲಾ ನದಿಯು ಉದ್ಭವವಾಗುತ್ತದೆ. ಇಲ್ಲಿಂದ ಹರಿಯುವ ಈ ನೀರು ಮುಂದೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯ ಸಹಸ್ರಲಿಂಗದ ಮೂಲಕ ಹಾದು ಹೋಗುತ್ತದೆ ಅನ್ನೋದು ಇದರ ವಿಶೇಷ. ಪುರಾಣಗಳ ಪ್ರಕಾರ ಅಗಸ್ತ್ಯ ಮುನಿಗಳು ಇಲ್ಲಿ ಶಿವನನ್ನ ಕುರಿತು ತಪಸ್ಸು ಮಾಡಿದ್ದರು ಎಂದು ಹೇಳಲಾಗುತ್ತೆ. ಹಾಗಾಗಿ ಈ ದೇವಸ್ಥಾನಕ್ಕೆ ಮತ್ತು ಇಲ್ಲಿನ ನದಿ ಮೂಲಕ್ಕೆ ಅಷ್ಟೊಂದು ಪವಿತ್ರತೆ ಇದೆ. ನೀವಿಲ್ಲಿ ನೋಡಬಹುದು ಇಲ್ಲಿನ ವಾತಾವರಣ ಎಷ್ಟು ಪ್ರಶಾಂತವಾಗಿದೆ ಅಂತ. ನಗರದ ಗದ್ದಲದಿಂದ ದೂರ ಬಂದು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕಳೆಯಲು ಇದು ಬೆಸ್ಟ್ ಪ್ಲೇಸ್. ಮಳೆಗಾಲದಲ್ಲಂತೂ ಈ ಜಾಗ ಮಲೆನಾಡಿನಂತೆ ಕಂಗೊಳಿಸ್ತಾ ಇರುತ್ತೆ. ಇಲ್ಲಿನ ನೀರಿನ ಕುಂಡದಲ್ಲಿ ವರ್ಷದ 12 ತಿಂಗಳು ಕೂಡ ನೀರು ಇರುತ್ತೆ. ಈ ನೀರನ್ನು ಪವಿತ್ರ ತೀರ್ಥ ಎಂದು ಭಕ್ತರು ಭಾವಿಸ್ತಾರೆ. ನೀವು ಧಾರವಾಡಕ್ಕೆ ಬಂದರೆ ಅಥವಾ ಧಾರವಾಡದವರೇ ಆಗಿದ್ದರೆ ಖಂಡಿತ ಒಮ್ಮೆ ಆದರೂ ಇಲ್ಲಿಗೆ ಭೇಟಿ ನೀಡಿ. ಬೆಳಗ್ಗೆ ಅಥವಾ ಸಾಯಂಕಾಲದ ಸಮಯ ಇಲ್ಲಿಗೆ ಬರಲು ತುಂಬ ಸೂಕ್ತ. ಕುಟುಂಬದವರೊಂದಿಗೆ ಪಿಕ್ನಿಕ್ ಕೂಡ ಬರ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಧಾರವಾಡದ ಶಾಲ್ಮಲಾ ನದಿಯ ಉಗಮ ಸ್ಥಾನದ ವಿಶೇಷತೆಗಳನ್ನು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ತರಹದ ಹೆಚ್ಚಿನ ಮಾಹಿತಿ ಮತ್ತು ಕರ್ನಾಟಕದ ಪ್ರವಾಸಿ ತಾಣಗಳ ಬಗ್ಗೆ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.